ಹಲೋ ಸ್ನೇಹಿತರೆ, ಎಲ್ಲರಿಗೂ ನಮಸ್ಕಾರ. ಸೀತಾರಾಮ ಧಾರಾವಾಹಿಯ ಮಂಗಳವಾರದ ಸಂಚಿಕೆಯಲ್ಲಿ ಏನಾಗುತ್ತೆ ಅಂತ ಟಿವಿಗೂ ಮುಂಚೆ ಒಂದು ಪ್ರೋಮೋ ವಿಡಿಯೋದಲ್ಲಿ ನೋಡಿಕೊಂಡು ಬರೋಣ ಬನ್ನಿ. ಅದಕ್ಕೂ ಮುಂಚೆ ಯಾರೆಲ್ಲ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದೆ ಹಾಗೆ ವಿಡಿಯೋ ನೋಡ್ತಾ ಇದ್ದೀರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಮತ್ತು ಸಪೋರ್ಟ್ ಮಾಡಿ. ಹಾಗೆ ಪಕ್ಕದಲ್ಲಿರುವ ಬೆಲ್ ಬಟನ್ ಅನ್ನ ಕ್ಲಿಕ್ ಮಾಡಿ. ಸೀತಾರಾಮ ಧಾರಾವಾಹಿಯ ಸಂಚಿಕೆಯಲ್ಲಿ ಮೊದಲಿಗೆ ಅಶೋಕ್ ಅವರಿಗೆ ಅಂಜಲಿ ಪ್ರೀತಿ ಮಾಡ್ತಾ ಇರುವ ವಿಷಯ ಗೊತ್ತಾಗಿರುತ್ತೆ. ಆ ಕಾರಣದಿಂದ ಅಶೋಕಂಗೆ ಅಂಜಲಿನ ಕಂಡ್ರೆ ತುಂಬಾನೇ ಕೋಪ ಬರ್ತಾ ಇರುತ್ತೆ. ಆಗ ಎಲ್ಲರೂ ಕೂಡ ತಿಂಡಿನ ತಿನ್ಬೇಕು ಅಂತ ಒಟ್ಟಿಗೆನೆ ಕೂತಿರ್ತಾರೆ. ಆಗ ಅಶೋಕ್ ಅವರು ಅವಳೆಲ್ಲಿ ಅಂತ ಹೇಳಿ ಅಂಜಲಿನ ತಿಂಡಿ ತಿನ್ನೋಕೆ ಅಂತ ಕರೀತಾರೆ. ಆಗ ಅಂಜಲಿ, ನನ್ಗೆ ಇವತ್ತು ತಿಂಡಿ ಬೇಡ, ಉಪವಾಸ ಇದ್ದೀನಿ, ಸಂಕಷ್ಟಹರ ಚತುರ್ಥಿನ ಮಾಡ್ತಾ ಇದ್ದೀನಿ, ನೀವು ತಿನ್ನಿ ಅಂತ ಹೇಳಿದ್ರೆ ಆಗ ಪ್ರಿಯಾ ಅವರು, ಜ್ವರ ಬಂದು ವೀಕ್ ಆಗಿದೆಯಾ ಆಲ್ರೆಡಿ, ನೀನು ಇನ್ನೂ ವೀಕ್ ಆಗ್ಬಿಡ್ತೀಯಾ, ಬಂದು ತಿಂಡಿ ತಿನ್ನು ಅಂತ ಹೇಳ್ತಾರೆ. ಆಗ ಅಂಜು, ಏನು ಪರವಾಗಿಲ್ಲ ಅಂತ ಹೇಳಿದ್ರೆ ಆಗ ಅಶೋಕ್, ಸುಮ್ಮನೆ ಬಂದು ಕೂತ್ಕೊಂಡು ತಿಂಡಿ ತಿನ್ನು, ನಾನು ನಿನ್ನನ್ನು ಕ್ಲಿನಿಕ್ಗೆ ಡ್ರಾಪ್ ಮಾಡ್ತೀನಿ ಅಂತ ಕೋಪದಲ್ಲಿ ಹೇಳ್ತಾರೆ. ಆಗ ಪ್ರಿಯಾ ಅವರು, ವ್ರತ ಭಂಗ ಆದರೆ ತಪ್ಪು ಕಾಣಿಕೆ ಹಾಕಿದ್ರೆ ಆಯಿತು, ಬಂದು ತಿಂಡಿ ತಿನ್ನು ಅಂಜು ಅಂತ ಹೇಳ್ತಾರೆ. ಆಗ ಅಶೋಕ್ ಅವರು, ಉಪವಾಸ ಇರೋದು ಸೈಂಟಿಫಿಕ್ ಆಗಿ ಸರಿನೇ, ಯಾವ ದೇವರು ಕೂಡ ನಿನಗೆ ಉಪವಾಸ ಇರು ಅಂತ ಹೇಳಿಲ್ಲ, ಮುಂಚೆ ಆಗಿದ್ರೆ ಪ್ರತಿದಿನ ನಮಗೆ ಸಂಕಷ್ಟನೇ, ಇವಾಗ ಎಲ್ಲಾನು ಇದೆ, ಬಂದು ಸುಮ್ಮನೆ ತಿಂಡಿ ತಿನ್ನು ಅಂತ ಹೇಳ್ತಾರೆ. ಆಗ ಪ್ರಿಯಾ ಅವರು, ಯಾಕ್ರಿ ಆ ರೀತಿ ಮಾತಾಡ್ತಾ ಇದ್ದೀರಾ, ಬಂದು ತಿಂತಾಳೆ ಬಿಡಿ ಅಂತ ಹೇಳಿದ್ರೆ ಆಗ ಅಂಜು, ಯಾಕಣ್ಣ ನನ್ನ ಮೇಲೆ ಕೋಪನ, ಯಾವತ್ತು ಈ ರೀತಿ ಮಾತಾಡಿಲ್ಲ ಅಂತ ಅಂದ್ಕೊಂಡು ಕೇಳಿದ್ರೆ ಆಗ ಪ್ರಿಯಾ ಅವರು, ಅಂಜು ಆ ರೀತಿ ಏನೂ ಇಲ್ಲ, ನೀನು ತಿಂಡಿ ತಿನ್ನು ಅಂತ ಹೇಳ್ತಾ ಇದ್ದಾರೆ ಅಷ್ಟೇ, ಮನೆ ಯಜಮಾನ್ರಲ್ವಾ ಸ್ವಲ್ಪ ಸ್ಕೋಪ್ ತಗೊಳ್ತಾ ಇದ್ದಾರೆ, ನೀನು ಬಂದು ತಿಂಡಿ ತಿನ್ನು ಅಂತ ಹೇಳ್ತಾರೆ. ನಂತರ ಪ್ರಿಯಾ ಮತ್ತೆ ಅಶೋಕ್ ಇಬ್ರು ಕೂಡ ಅಂಜಲಿನ ಕ್ಲಿನಿಕ್ಗೆ ಡ್ರಾಪ್ ಮಾಡೋಕೆ ಅಂತ ಹೋಗ್ತಾರೆ. ಆಗ ಪ್ರಿಯಾ ಅವರು, ಅಶೋಕ್, ಅವಳು ನನ್ನ ಆದ್ನಿ, ಯಾರಂದ್ರೆ ಯಾರನ್ನ ಪ್ರೀತಿ ಮಾಡೋದಿಲ್ಲ ಅಂತ ಹೇಳಿದ್ರೆ ಆಗ ಅಶೋಕ್ ಅವರು, ಸರಿ ಪ್ರಿಯಾ, ಅವಳಾಗಿ ಅವಳ ಪ್ರೀತಿನ ಹೇಳ್ಕೊಳ್ಳೋ ತನಕ ನಾನು ಏನು ಕೇಳೋದಿಲ್ಲ, ಅವಳು ಕಾನ್ಫಿಡೆಂಟ್ ಆಗಿ ಬಂದು ನನ್ನ ಹತ್ರ ಅವಳು ಹುಡುಗ ನಾ ಇಂಟ್ರೊಡ್ಯೂಸ್ ಮಾಡಿಸಿದ್ರೆ ಅದಕ್ಕೆ ಒಂದು ಅರ್ಥ ಇರುತ್ತೆ ಅಂತ ಹೇಳ್ತಾರೆ. ನಂತರ ಅಂಜಲಿ ಕ್ಲಿನಿಕ್ ಹತ್ರ ಇಳ್ಕೊಳ್ತಾರೆ. ಹೋಗ್ತೀನಿ ಅಂತ ಹೇಳ್ತಾ ಇದ್ರೆ ಯಾರ್ದು ಫೋನು ಪದೇ ಪದೇ ಬರ್ತಾ ಇತ್ತು ಅಂತ ಅಶೋಕ್ ಕೇಳ್ತಾರೆ. ಆಗ ಪ್ರಿಯಾ ಅವರು, ಹಾಸ್ಟೆಲ್ನಲ್ಲಿ ಇದ್ದಾಗ್ಲೂ ಕೂಡ ಹೀಗೇನೆ ಬರ್ತಾ ಇತ್ತು, ನಿನ್ನ ತಂಗಿ ಬ್ಯುಸಿ ಡಾಕ್ಟರ್ ಅಂತ ನೀನು ಪ್ರೌಡ್ ಫೀಲ್ ಆಗಬೇಕು ಅಂತ ಹೇಳ್ತಾರೆ. ಆಗ ಅಶೋಕ್ ಮತ್ತು ಪ್ರಿಯಾ ಅಂಜಲಿ ಕ್ಲಿನಿಕ್ಗೆ ಒಳಗಡೆ ಹೋಗೋ ತನಕನೂ ಕೂಡ ಕ್ಲಿನಿಕ್ ಮುಂದೆ ನಿಂತ್ಕೊಂಡು ನೋಡ್ತಾ ಇರ್ತಾರೆ. ನಂತರ ಅಂಜಲಿ ಕ್ಲಿನಿಕ್ ಒಳಗಡೆ ಹೋಗ್ತಾರೆ. ಆಗ ಆರ್.ಪಿ ಅಂಜಲಿ ಹತ್ರ ಬಂದು ಕೂತ್ಕೊಂಡು ಮಾತಾಡ್ತಾ ಇರ್ತಾರೆ. ಈ ಕಡೆ ರಾಮು ಯಾರಿಗೂ ಹೇಳ್ದೇನೆ ಅಂಜಲಿ ಕ್ಲಿನಿಕ್ ಹತ್ರ ಬಂದಿರ್ತಾರೆ. ನಾನು ಅಂಜಲಿಗೆ ಸರ್ಪ್ರೈಸ್ ಕೊಡಬೇಕು ಅಂತ ಅಂದ್ಕೊಂಡು ರಿಸೆಪ್ಷನ್ ಹಾಲ್ ಹತ್ರ ನಿಂತ್ಕೊಂಡು ಅಂಜಲಿಗೆ ಫೋನ್ ಮಾಡ್ತಾರೆ. ಆಗ ಅಂಜಲಿ ಆರ್.ಪಿ ಜೊತೆ ಮಾತಾಡ್ತಾ ಕೂತಿರ್ತಾರೆ. ಆಗ ರಾಮ್ ಫೋನ್ ಬಂದ ತಕ್ಷಣ ಫೋನ್ನ ನೋಡಿ ಶ್ರೀರಾಮಣ್ಣನ ಕಾಲು ಅಂತ ಆರ್.ಪಿಗೆ ಹೇಳ್ತಾರೆ. ಆಗ ಆರ್.ಪಿಗೆ ಫುಲ್ ಭಯ ಆಗ್ತಾ ಇರುತ್ತೆ. ಆಗ ಅಂಜಲಿ ಫೋನ್ ರಿಸೀವ್ ಮಾಡಿ ಮಾತಾಡ್ತಾರೆ. ಆಗ ರಾಮ್, ಹಾಯ್ ಅಂಜು, ಏನಿಲ್ಲ, ನಿನಗೆ ಸರ್ಪ್ರೈಸ್ ಕೊಡೋಣ ಅಂತ ಅಂದ್ಕೊಂಡು ನಾನು ಕ್ಲಿನಿಕ್ ಹತ್ರ ಬಂದಿದ್ದೀನಿ ಅಂತ ಹೇಳ್ತಾರೆ. ಆಗ ಅಂಜಲಿ, ವಾವಣ್ಣ, ಸೋ ಸ್ವೀಟ್ ಆಫ್ ಯು, ನಾನೇ ಅಲ್ಲಿಗೆ ಬರ್ತೀನಿ ಅಂತ ಹೇಳಿ ಫೋನನ್ನು ಇಡ್ತಾರೆ. ಆಗ ಆರ್.ಪಿ ಏನಪ್ಪ ಮಾಡೋದು ಅಂತ ತಲೆ ಮೇಲೆ ಕೈ ಹೊತ್ಕೊಂಡು ಯೋಚನೆ ಮಾಡ್ತಾ ಕೂತಿರ್ತಾರೆ. ಆಗ ಅಂಜಲಿ, ರಾಮವ್ರೆ, ನೀವು ಏನು ರೀಸನ್ ಹೇಳೋ ಆಗಿಲ್ಲ, ಇವತ್ತು ನೀವು ಶ್ರೀರಾಮಣ್ಣನ ಇವತ್ತು ಮೀಟ್ ಮಾಡ್ತಾ ಇದ್ದೀರಾ ಅಷ್ಟೇ ಅಂತ ಹೇಳ್ತಾರೆ. ಆಗ ಆರ್.ಪಿ ಫುಲ್ ದಿಗುಲು ಬೀಳ್ತಾ ಇರ್ತಾರೆ. ಆಗ ಅಂಜಲಿ ಆರ್.ಪಿಗೆ ಇಲ್ಲೇ ಇರಿ ಅಂತ ಹೇಳಿ ರಾಮ್ ಇರೋ ಜಾಗಕ್ಕೆ ಹೋಗ್ತಾರೆ. ಆಗ ಅಂಜಲಿ ರಾಮ್ ಹತ್ರ ಹೋಗಿ ಮಾತಾಡಿಸ್ತಾರೆ. ಅಣ್ಣ, ನೀನು ನನಗೆ ಇವಾಗ ಸರ್ಪ್ರೈಸ್ ಕೊಟ್ಟ ಅಲ್ವಾ, ನಾನು ಕೂಡ ನಿನಗೆ ಸರ್ಪ್ರೈಸ್ ಕೊಡ್ತೀನಿ ಬಾ ಅಂತ ಹೇಳಿ ತನ್ನ ಚೇಂಬರ್ ಹತ್ರ ಕರ್ಕೊಂಡು ಹೋಗ್ತಾರೆ. ಈ ಕಡೆ ಆರ್.ಪಿ ಏನಪ್ಪ ಮಾಡೋದು, ಆ ರಾಮ ಬಂದರೆ ನಾನು ತಗಲಾಕೊಳ್ತೀನಿ, ಹೇಗೆ ಇಲ್ಲಿಂದ ತಪ್ಪಿಸ್ಕೊಳ್ಳೋದು, ಏನು ಮಾಡೋದು ಅಂತ ಯೋಚನೆ ಮಾಡ್ತಾ ಕೋಪದಲ್ಲಿ ತಲೆನ ಕೆಚ್ಕೊಳ್ಳೋ ಥರ ಆಡ್ತಾ ಇರ್ತಾರೆ. ಈ ಕಡೆ ಅಂಜಲಿ ರಾಮ್ನ ಕರ್ಕೊಂಡು ಬಂದೇ ಬಿಡ್ತಾರೆ. ಎಲ್ಲಾದರೂ ಬಚ್ಚಿಟ್ಕೊಳ್ಳೋದಕ್ಕೆ ಅಂತ ಜಾಗನ ನೋಡ್ತಾ ಇರ್ತಾರೆ. ಆಗ ಅಂಜಲಿ ಬಂದು ಖುಷಿಯಲ್ಲಿ ಡೋರ್ನ ಓಪನ್ ಮಾಡ್ತಾಳೆ. ಆಗ ಅಂಜಲಿ ಮತ್ತು ರಾಮ್ ಇಬ್ಬರು ಕೂಡ ಚೇಂಬರ್ ಒಳಗಡೆ ಬರ್ತಾರೆ. ಇಬ್ಬರನ್ನ ನೋಡಿ ಆರ್.ಪಿಗೆ ಫುಲ್ ಶಾಕ್ ಆಗುತ್ತೆ. ಇವಾಗ ರಾಮು ಆರ್.ಪಿಗೆ ಏನು ಮಾಡಬಹುದು, ಏನಾಗುತ್ತೆ ಅಂತ ಮುಂದಿನ ವಿಡಿಯೋದಲ್ಲಿ ನೋಡೋಣ. ಇದಾಗಿತ್ತು ಮಂಗಳವಾರದ ಸಂಚಿಕೆ. ನಮ್ಮ ವಿಡಿಯೋ ನಿಮಗೆ ಇಷ್ಟ ಆಗಿದ್ದಲ್ಲಿ ಒಂದು ಲೈಕ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.